ಸಂಘಟನೆ ವೀರಶೈವ ಮಹಾಸಭೆ ಮೊದಲಿಂದ ಅನ್ನೋದು ಒಪ್ತೀವಿ. ಜಾಗತಿಕ ಲಿಂಗಾಯತ ಮಹಾಸಭೆ ನಂತರ ರಿಜಿಸ್ಟರ್ ಆಗೈತೆ ಅದನ್ನು ಒಪ್ತೀವಿ. ಆದರೆ ಧರ್ಮ ಲಿಂಗಾಯತ ಮೊದಲು, ಇದಕ್ಕೆ ದಾಖಲೆಗಳಿದಾವೆ. ಅದರಲ್ಲಿ ವೀರಶೈವ ಒಳಪಂಗಡ, ಇದು ಸರ್ಕಾರಿ ದಾಖಲೆ. ಇಂಥ 3 ದಾಖಲೆಗಳು ನಮ್ಮಲ್ಲಿ ಇದಾವೆ. ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಇದಾವೆ, ಸರ್ಕಾರಿ ದಾಖಲೆಗಳಿದಾವೆ. ಇದು ಏನು ಹೇಳ್ತೈತೆ ಅಂದರೆ, ಮದ್ರಾಸ್ ಪ್ರಾವಿನ್ಸ್, ಮೈಸೂರು ಪ್ರಾಂತ ಲಿಂಗಾಯತ ಸಮಾಜದಲ್ಲಿ ಪ್ರಚಲಿತವಿದ್ದ ಒಳಪಂಗಡಗಳು 38ನೇ ಸೀರಿಯಲ್ದಲ್ಲಿ ವೀರಶೈವದೆ. ಏನು ಸರ್, ಇದು ಸರ್ಕಾರಿ ದಾಖಲೆ, ನಮ್ದಲ್ಲ ನಿಮ್ದಲ್ಲ ಯಾರ್ದು ಅಲ್ಲ. ಒಂದ್ ಮಿನಿಟ್ ಸರ್, ಇದು ಲಿಂಗಾಯತದೊಳಗಿನ ಒಂದು ಒಳಪಂಗಡ ಯಾವುದು? ವೀರಶೈವ. ಇತ್ತೀಚೆಗೆ ಅವ್ರು ಏನು ಮಾಡಿದ್ರು, ಜಾಗತಿಕ ಲಿಂಗಾಯತ ಮಹಾಸಭಾ ಹುಟ್ಟಿದ್ದು ಈ ಸ್ವತಂತ್ರ ಧರ್ಮದ ಸಲುವಾಗಿ ಹೋರಾಟ ಮಾಡೋಕ್ಕೆ ಬೆಂಬಲ ಭಾಳ ಸಿಗ್ತದೆ. ನನಗೆ ವೀರಶೈವ ಜೊತೆಗೆ ಲಿಂಗಾಯತವನ್ನು ಸಂಯುಕ್ತ ಪದ ಅಂತ ಸೇರಿಸಿದಾರ್ರಿ. ವೀರಶೈವ ಲಿಂಗಾಯತ ಇದು ಧರ್ಮ ಅಲ್ಲ, ವೀರಶೈವವು ಕೂಡ ಧರ್ಮ ಅಲ್ಲ. ವೀರಶೈವ ಲಿಂಗಾಯತ ಧರ್ಮ ಅನ್ನತ್ತಿಲ್ಲ ಅವರು ವೀರಶೈವ ಲಿಂಗಾಯತ ಜಾತಿ ಅಂತಾರ. ಧರ್ಮದ ಕಾಲಮ್ದಾಗ ಬರೀ ಹೇಳಿಲ್ಲ. ವೀರಶೈವ ಮಹಾಸಭೆಯ ಕಾಲಮ್ದಾಗ ವೀರಶೈವ ಲಿಂಗಾಯತ ಬರೀ ಹೇಳತ್ತಾರ. ಸರ್, ನೀವು ಅಲ್ಲಿ ಏನ್ ಹೇಳೋರು? ಈಗ ನಾವು ಹೇಳ್ತೇವೆ, ನಮ್ಗೆ ಎಲ್ಲ ಹೇಳಿದ್ರು ಮತ್ತೊಮ್ಮೆ ಹೇಳ್ತೀನಿ. ವೀರಶೈವ ಲಿಂಗಾಯತ ಮಹಾಸಭೆದವರು ಧರ್ಮದ ಕಾಲದಲ್ಲಿ ಹಿಂದೂ ಅಂತ ಬರಿ ಅಂತ ಹೇಳಿಲ್ಲ, ವೀರಶೈವ ಲಿಂಗಾಯತ ಅಂತ ಬರಿ ಅಂತ ಹೇಳಿದ್ದಾರೆ. ಜಾತಿ ಕಾಲದಲ್ಲಿ ನಿಮ್ಮ ಜಾತಿ ವೀರಶೈವ ಲಿಂಗಾಯತ ಜೊತೆ ನಿಮ್ಮ ಜಾತಿ ಬರಿ ಅಂತ ಹೇಳಿದ್ದಾರೆ. ಇವು ಎರಡೂ ತಪ್ಪು. ಯಾಕೆ ಅನ್ನೋದು, ವೀರಶೈವ ಲಿಂಗಾಯತ ಅನ್ನೋದು ಧರ್ಮ ಅಲ್ಲ.